ವೆಲ್ಕಮ್ ಟು ಕನ್ಯಾಕುಮಾರಿ. ನಾವು ಇವಾಗ ಹೋಗ್ತಾ ಇರೋದು ಕನ್ಯಾಕುಮಾರಿಯಲ್ಲಿ ರಾಕ್ ಮೆಮೋರಿಯಲ್, ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗ್ತಾ ಇರೋದು. ಅಲ್ಲಿ ತುಂಬಾ ಕ್ಯೂ ಇತ್ತು ಅಂತ ಹೇಳ್ತಿದ್ರು. ನಾವು ಸ್ಟೇ ಮಾಡಿರೋ ಹೋಟೆಲಿಂದ ಇಲ್ಲಿಗೆ ಬರೋಕ್ಕೆ ಹಾಫ್ ಆನ್ ಅವರ್ ಆಯಿತು. ನಾವಿರೋದು ನಾಗರ್ಕೋಯಿಲಿಂದ. ಅಲ್ಲಿಂದ ಬಸ್ ಮಾಡಿಕೊಂಡು ನಾವು ಬಂದ್ವಿ. ಇಲ್ಲಿ ಬಂದರೆ ಲೈನ್ ಎಷ್ಟಿತ್ತು ಗೊತ್ತಾ, ಹಬ್ಬಬ್ಬ ಅಂದರೆ 1 ಕಿಲೋಮೀಟರ್ ಅಷ್ಟು ಲೈನ್ ಇದ್ಬೋದು. ಆ ಲೈನಲ್ಲಿ ಬೆಳಗ್ಗೆನೇ ಹೋಗಿ ನಮ್ಮ ಹಸ್ಬೆಂಡು, ನಮ್ಮ ಮಾಮ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ರು. ಹಂಗಾಗಿ ನಮ್ಮ ಟಿಕೆಟ್ ಬೇಗನೆ ಸಿಕ್ತು. ನಾರ್ಮಲ್ ಆದರೆ 100 ರುಪೀಸು ಒಬ್ಬರಿಗೆ. ಸ್ಪೆಷಲ್ ಟಿಕೆಟ್ ಬೇಕು ಅಂದರೆ 300 ಪರ್ ಪರ್ಸನು. ಇಲ್ಲೇನು ಅಂದರೆ ಹಾಫ್ ಟಿಕೆಟ್, 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಏನೂ ಟಿಕೆಟ್ ಇಲ್ಲ. ಬಟ್ ಹಾಫ್ ಟಿಕೆಟ್ ಅಂತೂ ಏನೂ ಇಲ್ಲ. 5 ಇಯರ್ಸ್ ಅಬೋ ಇದ್ರೂ ಅವ್ರು 100 ತೊಗೊತಾರೆ, ದೊಡ್ಡವರಿಗೂ 100 ತೊಗೊತಾರೆ. ಇಲ್ಲಿ ಮಾತ್ರ ಫಿಕ್ಸ್ ಚಾರ್ಜ್ ಇರೋದು. ಬಟ್ 300 ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಲ್ವಾ. ಹಾಗಾಗಿ ನಾವು 100ಅಲ್ಲೇ ಹೋಗಿದ್ವಿ. ನಾವು ತುಂಬ ಜನ ಇರೋದ್ರಿಂದ ನಾವು ಅದಕ್ಕೇನೂ ಇದು ಮಾಡಲಿಲ್ಲ. ಆಲ್ಮೋಸ್ಟು 1 ಅವರಲ್ಲೇನೋ ನಾವು ರೀಚ್ ಆದ್ವಿ. ಬಟ್ ಅಷ್ಟು ಕ್ಯೂ ಏನೂ ಇರಲಿಲ್ಲ ಅನಿಸುತ್ತೆ. ಕ್ಯೂ ಮಾತ್ರ ರನ್ನಿಂಗಲ್ಲೇ ಇತ್ತು. ಆಮೇಲೆ ಹೋಗೋ ನಾವು ಲೈನಲ್ಲಿ ಇದು ನೋಡ್ಬೋದು ನೀವು. ಅಲ್ಲಿಂದ ನೋಡಿದರೆ ತುಂಬ ಬೋಟ್ಸ್ ಎಲ್ಲ ಕಾಣಿಸ್ತಾ ಇತ್ತು. ನಮ್ಮ ಹರ್ಷನೂ ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದ. ಇವತ್ತು ನಾನು ನಮ್ಮ ಮಮ್ಮಿ ಎಲ್ಲ ಟ್ವಿನ್ನಿಂಗ್ ಆಗ್ತಾಯಿದ್ದೀವಿ. ವೈಟ್ ಸ್ಯಾರೀಸು ವಿತ್ ಪಿಂಕ್ ಕಲರ್ ಬಾರ್ಡರ್ ಸ್ಯಾರೀಸ್ನ ಹಾಕ್ಕೊಂಡು. ಆಮೇಲೆ ಲೈನಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಒಂದು ಸ್ವಲ್ಪ ನಮ್ಮ ಹರ್ಷ ಗಲಾಟೆ ಮಾಡ್ತಿದ್ದ. ಅದನ್ನು ಬಿಟ್ಟರೆ ನಾವು ಈ ಜರ್ನಿನ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಇದು ಯಾಕೆ ಇಷ್ಟು ಫೇಮಸ್ ಅಂದರೆ, ಇಲ್ಲಿ ನೀವು ರಾಕ್ ಮೆಮೋರಿಯಲ್ ನೋಡ್ದೇನು. ಮತ್ತು ಇನ್ನೊಂದಂದರೆ ಗ್ಲಾಸ್ ಬ್ರಿಡ್ಜ್, ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಇನ್ ಇಂಡಿಯಾನೇ ಅಂತ ಹೇಳ್ಬೋದು. ಆ ಗ್ಲಾಸ್ ಬ್ರಿಡ್ಜ್ನೂ ಸಹ ಇಲ್ಲೇ ಮಾಡಿದ್ದಾರೆ. ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಲೈನು ಫೇರಿದಲ್ಲಿ ಒಂದು ಸತಿ ಫೇರಿ ತುಂಬ್ಕೊಂಡು ಹೋದ್ಮೇಲೆ ಒಂದು ಸತಿ ಕೂತ್ಕೋಬೇಕು ನಾವು. ಯಾಕಂದರೆ ಮತ್ತೆ ಲೈನ್ ಕಂಟಿನ್ಯೂ ಆಗಬೇಕಲ್ಲ. ಹಂಗಾಗಿ ತುಂಬ ಲೇಟ್ ಆಗಿಬಿಡ್ತು. ನೀವು ನೋಡ್ಬೋದು ಇಲ್ಲಿ 3 ಸಮುದ್ರಗಳು ಕಲಿತವೆ. ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ನೆಕ್ಸ್ಟ್ ವೀಡಿಯೋ ಮಾತ್ರ ನೋಡೋದನ್ನ ಮರಿಬೇಡಿ. ಈ ಸೀರೀಸ್ನ ನೀವು ಚೆನ್ನಾಗಿ ಅನಿಸಿದರೆ, ಇಲ್ಲಿ ಮಟ್ಟ ವೀಡಿಯೋ ನೋಡಿದ್ದೀರಾ, ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈನ್ ನೋಡ್ಬೋದು ನೀವು, ಎಷ್ಟು ಲೈನ್ ಇದೆ. ಈ ಫೇರಿಯಲ್ಲಿ ನಮಗೆ ಕರ್ಕೊಂಡು ಹೋಗ್ತಿರೋದು. ಇವಾಗ ನಾನು ಹೋಗಿ ಲೈನಿಗೆ ಜಾಯಿನ್ ಆಗಬೇಕು. ಸೊ ಸ್ಟೇ ಟ್ಯೂನ್ ಫಾರ್ ಅವರ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್ ಬಾಯ್.